ಸೇನೆಯ ಶಕ್ತಿ ಬಲವರ್ಧನೆಗೆ ವಿಶೇಷ ಹೋಮವನ್ನ ಮಾಡಲಾಗ್ತಾ ಇದೆ. ಸುಮಾರು 3,000 ಜನರಿಂದ ವಿಶೇಷ ಹೋಮವನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ದೇಶ ಕಾಯುವ ಯೋಧರಿಗೆ ಒಳಿತಾಗಲಿ ಅಂತ ಹೇಳಿ ಪೂಜೆ ಪ್ರಾರ್ಥನೆಗಳನ್ನ ನೆರವೇರಿಸಲಾಗ್ತಾ ಇದೆ. ಪಹಲ್ಗಾಮ್ನ ದಾಳಿಯಾದ ದಿನದಿಂದಲೂ ಕೂಡ ಪಾಕಿಸ್ತಾನದ ವಿರುದ್ಧ ಭಾರತ ಹಗೆಯನ್ನ ತೀರಿಸಿಕೊಳ್ಬೇಕು, ಹಾಗೆ ಭಾರತೀಯ ಸೇನಾಪಡೆಗೆ ಈ ಕಾರ್ಯದಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಒಳಿತಾಗಬೇಕು ಅಂತ ಹೇಳಿ ಭಾರತದ ವಿವಿಧೆಡೆ, ಕೇವಲ ಕರ್ನಾಟಕ ಮಾತ್ರವಲ್ಲ, ಭಾರತದ ವಿವಿಧೆಡೆ ಪೂಜೆ ಪುನಸ್ಕಾರಗಳನ್ನ ನೆರವೇರಿಸ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ನಮ್ಮ ಜೊತೆಯಲ್ಲಿ ಪಹಲ್ಗಾಮ್ ದಾಳಿಯ ದಿನದಿಂದಲೂ ಕೂಡ ಸೇನೆಯ ಬೇರೆ ಬೇರೆ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿದ ನಿವೃತ್ತ ಯೋಧರು ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದ ಜೊತೆಯಲ್ಲಿ ಅಸೋಸಿಯೇಟ್ ಇದ್ರು, ಜನರಿಗೆ ಮಾಹಿತಿಯನ್ನ ನೀಡ್ತಾ ಇದ್ರು. ಕರ್ನಲ್ ಪಿ.ವಿ. ಹರಿ ಮೊನ್ನೆ ದಿನ ಒಂದು ಮಾತು ಹೇಳ್ತಾ ಇದ್ರು, ನೋಡಿ, ಪೂಜೆ ಪುನಸ್ಕಾರ ಪ್ರಾರ್ಥನೆ ಇದು ಕೇವಲ ಒಂದು ಸಮುದಾಯಕ್ಕೆ ಸೀಮಿತ ಆಗಬಾರ್ದು. ಭಾರತೀಯ ಸೇನಾಪಡೆಯಲ್ಲಿ ಎಲ್ಲಾ ಧರ್ಮದ ಎಲ್ಲಾ ಜಾತಿಯ ಯೋಧರಿದ್ದಾರೆ. ಅವ್ರು ಯಾರು ಕೂಡ ನಾನ್ ಹಿಂದೂ, ನಾನ್ ಕ್ರಿಶ್ಚಿಯನ್, ನಾನ್ ಮುಸಲ್ಮಾನ ಅಂತ ಹೇಳಿ ಭೇದ ಭಾವ ಮಾಡೋದಿಲ್ಲ. ಭಾರತೀಯರು ಅಂತ ಹೇಳಿ ದೇಶಕ್ಕಾಗಿ ಸೇವೆಯನ್ನ ಸಲ್ಲಿಸ್ತಾರೆ. ಅಂಥ ಯೋಧರಿಗೆ ಕೇವಲ ಹಿಂದೂಗಳು ಮಾತ್ರ ಪೂಜೆ ಮಾಡಬೇಕಾ? ಪೂಜೆ ಮಾಡ್ತಿರೋದು ಒಳಿತೆ, ಆದರೆ ಭಾರತೀಯ ಸೇನೆಯ ಬಲವರ್ಧನೆಗೆ ಎಲ್ಲಾ ಧರ್ಮದವರು, ಎಲ್ಲಾ ಸಮುದಾಯದವರು ಕೂಡ ಪ್ರಾರ್ಥನೆಗಳನ್ನ ಮಾಡಿಕೊಳ್ಬೇಕು, ಅವರವರ ಧಾರ್ಮಿಕ ಆಚರಣೆಗೆ ಅನುಗುಣವಾಗಿ ಅನ್ನೋ ಮಾತನ್ನು ಹೇಳ್ತಿದ್ರು ಕರ್ನಲ್ ಪಿ.ವಿ. ಹರಿ. ಅದೊಂದು ಕಡೆ ಸರ್ಕಾರದ ಕಡೆಯಿಂದ ಕೂಡ ಆಜ್ಞೆಯನ್ನು ಹೊರಡಿಸಲಾಗಿತ್ತು. ರಾಜ್ಯ ಸರ್ಕಾರದ ಕಡೆಯಿಂದ ಮುಜರಾಯಿ ಇಲಾಖೆಯ ಅಡಿಯಲ್ಲಿ ಬರುವಂತಹ ಸಮುದಾಯಕ್ಕೆ ಶುಕ್ರವಾರದ ವಿಶೇಷ ಪ್ರಾರ್ಥನೆ ಸಂದರ್ಭದಲ್ಲಿ ಯೋಧರ ಪರವಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿ ಅಂತ ಹೇಳಿ. ನಮ್ಮ ಯೋಧರು ಎಷ್ಟು ಕಷ್ಟ ಬೀಳ್ತಾ ಇದಾರೆ ಅಂತ ಅಂದ್ರೆ ನಾವು ಕಾಶ್ಮೀರ ಗಡಿ ಭಾಗಕ್ಕೆ ಹೋದ್ರೇನೆ ಗೊತ್ತಾಗೋದು ಅವ್ರು ಎಷ್ಟು ಕಷ್ಟ ಬೀಳ್ತಾರೆ. ಯಾಕಂದ್ರೆ ನಾನು ಪ್ರತಿ ವರ್ಷ 18 ಶಕ್ತಿಪೀಠ ಯಾತ್ರೆ ಮಾಡ್ತೀನಿ. ನಮ್ಮ ಒಂದು ಶಕ್ತಿಪೀಠ ಪಾಕಿಸ್ತಾನ ಬಾರ್ಡರ್ ತೀತ್ವಾಲ್ ಅಲ್ಲಿ 2023 ರವೀಂದ್ರನಾಥ್ ಪಂಡಿತ್ ಅನ್ನೋರು ಓಪನ್ ಮಾಡಿದ್ದಾರೆ. ನಾನು ಅಲ್ಲಿ ಒಬ್ಬನೇ ಹೋಗಿದ್ದೆ. ನಾನು ಅಲ್ಲಿ ಈ ಡ್ರೆಸ್ ಪೂಜೆ ಮಾಡೋದಕ್ಕೆ 60 ಆರ್ಮೀಸ್ ನನಗೆ ಸಪೋರ್ಟಿವ್ ಆಗಿದ್ರು. 60 ಆರ್ಮೀಸು ಸಪೋರ್ಟಿವ್ ಆಗಿದ್ದು ನನಗೆ ಅಲ್ಲಿ ಪೂಜೆ ಮಾಡೋದಕ್ಕೆ ಇದು ಕೊಟ್ಟಿದೆ. ಯಾಕಂದ್ರೆ ಲಾಸ್ಟ್ ಜೂನ್ ಅಲ್ಲಿ 4 ಬಾರಿ ಫೈರ್ ಆಗಿತ್ತು ಅಂದ್ಬಿಟ್ಟು ಫುಲ್ ಮುಸ್ಲಿಂ ಏರಿಯಾ ಅದು. ಆ ಮುಸ್ಲಿಂ ಏರಿಯಾದಲ್ಲಿ ನಾನು ಒಬ್ಬನೇ ಈ ತರ ಡ್ರೆಸ್ ಅಲ್ಲಿ ಇದೆ. ಆಕ್ಚುಲಿ ಈ ಪ್ರೋಗ್ರಾಮ್ ನ ಆ ಟೆಂಪಲ್ ಅಲ್ಲೇ ಮಾಡಬೇಕಾಗಿತ್ತು ಅಂತ ಒಂದು ಇದಿತ್ತು. ಈಗ ಫ್ಲೈಟ್ ಎಲ್ಲ ಕ್ಯಾನ್ಸಲ್ ಮಾಡೋದಕ್ಕೆ ನಮ್ಮ 3 ಅಪಾರ್ಟ್ಮೆಂಟ್ ಅವರು ಸೇರಿ ಯೋಧರಿಗೋಸ್ಕರ, ನಮ್ಮ ದೇಶಕ್ಕೋಸ್ಕರ ಅವ್ರಿಗೆ ಒಳ್ಳೇದಾಗ್ಲಿ, ಅವ್ರಿಗೆ ಶಕ್ತಿ ಕೊಡ್ಲಿ, ನಮ್ಮ ಯೋಧರು ಯಾರು ಸಾಯ್ ಕೂಡ್ದು ಅಂತೇಳಿ ನಾವು ಇದೊಂದು ಹೋಮ ಮಾಡ್ತಾ ಇದೀವಿ. ನಾವು ಬ್ರಿಗೇಡ್ ಮೆಡೋಸ್ ನಿವಾಸಿಗಳೆಲ್ಲ ಸೇರಿ ಯೋಧರನ್ನ ಹುರಿದುಂಬಿಸೋಸ್ಕರ ಮತ್ತೆ ನಮ್ಮ ದೇಶದ ಒಳಿತಿಗಾಗಿ, ನಮ್ಮ ಯೋಧರ ಒಳಿತಿಗಾಗಿ ಮಹಾಮೃತ್ಯುಂಜಯ ಹೋಮ ಮತ್ತೆ ಶತ್ರುಗಳ ವಿನಾಶಕ್ಕಾಗಿ ಚಂಡಿಕಾ ಹೋಮ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಕೋಪರೇಷನ್, ನೀವು ಇಲ್ಲಿ ಬಂದಿದ್ದು ನಮ್ಗೆ ಬಹಳ ಸಂತೋಷ ಆಗಿದೆ. ಯೋಧರು ನಿಜವಾಗಿ ನಮ್ಮನ್ನೆಲ್ಲ ಕಾಯ್ತಾ ಇದ್ದಾರೆ. ತುಂಬಾ ಟಫ್ ಸಿಚುವೇಶನ್ ಅಲ್ಲಿ ಇರುವಂತದ್ದು. ಏನ್ ಅನ್ಸುತ್ತೆ ಈ ಹೊತ್ತಿಗೆ ಅಂತ? ಅಲ್ಲ, ಇವಾಗ ನಮ್ಮ ನುಗ್ಗಿ ಹೊಡೆದಿರೋದು ನಮಗೆ ಹೆಮ್ಮೆ ಸಂಗತಿ. ನಾವು ಎಲ್ಲೋ ಒಂದ್ಸತಿ ಕಾಶ್ಮೀರದಲ್ಲಿ ಆ ಘಟನೆ ಆದಾಗ ಬಹಳ ಮನಸ್ಸಿಗೆ ನೋವಾಗಿತ್ತು. ಎಲ್ಲ ನಮಗೂ ಇನ್ಸೆಕ್ಯೂರಿಟಿ ಕಾಲಕ್ಕೆ ಶುರು ಆಗಿತ್ತು. ನಮ್ಮ ಸರ್ಕಾರ ಮತ್ತೆ ನಮ್ಮ ಮಿಲಿಟರಿ, ನಮ್ಮ ಯೋಧರು ಕೊಟ್ಟಿದ್ದ ಜವಾಬು ನಮಗೆಲ್ಲ ಒಂಥರ ಹೆಮ್ಮೆ ಅನಿಸಿದೆ, ಸೆಕ್ಯೂರ್ ಅನಿಸಿದೆ. ಅವರೆಲ್ಲ ನಮ್ಗೆ ಅಷ್ಟೆಲ್ಲ ಮಾಡ್ತಾ ಇರುವಾಗ ನಾವು ಅವ್ರಿಗೋಸ್ಕರ ಒಂದು ಪ್ರಾರ್ಥನೆ ಮಾಡ್ತೀವಿ. ಸೇನೆಯ ಶಕ್ತಿ ಬಲವರ್ಧನೆಗೆ ವಿಶೇಷ ಹೋಮವನ್ನ ಮಾಡಲಾಗ್ತಾ ಇದೆ. ಸುಮಾರು 3,000 ಜನರಿಂದ ವಿಶೇಷ ಹೋಮವನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ದೇಶ ಕಾಯುವ ಯೋಧರಿಗೆ ಒಳಿತಾಗಲಿ ಅಂತ ಹೇಳಿ ಪೂಜೆ ಪ್ರಾರ್ಥನೆಗಳನ್ನ ನೆರವೇರಿಸಲಾಗ್ತಾ ಇದೆ. ಪಹಲ್ಗಾಮ್ನ ದಾಳಿಯಾದ ದಿನದಿಂದಲೂ ಕೂಡ ಪಾಕಿಸ್ತಾನದ ವಿರುದ್ಧ ಭಾರತ ಹಗೆಯನ್ನ ತೀರಿಸಿಕೊಳ್ಬೇಕು, ಹಾಗೆ ಭಾರತೀಯ ಸೇನಾಪಡೆಗೆ ಈ ಕಾರ್ಯದಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಒಳಿತಾಗಬೇಕು ಅಂತ ಹೇಳಿ ಭಾರತದ ವಿವಿಧೆಡೆ, ಕೇವಲ ಕರ್ನಾಟಕ ಮಾತ್ರವಲ್ಲ, ಭಾರತದ ವಿವಿಧೆಡೆ ಪೂಜೆ ಪುನಸ್ಕಾರಗಳನ್ನ ನೆರವೇರಿಸ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ನಮ್ಮ ಜೊತೆಯಲ್ಲಿ ಪಹಲ್ಗಾಮ್ ದಾಳಿಯ ದಿನದಿಂದಲೂ ಕೂಡ ಸೇನೆಯ ಬೇರೆ ಬೇರೆ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿದ ನಿವೃತ್ತ ಯೋಧರು ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದ ಜೊತೆಯಲ್ಲಿ ಅಸೋಸಿಯೇಟ್ ಇದ್ರು, ಜನರಿಗೆ ಮಾಹಿತಿಯನ್ನ ನೀಡ್ತಾ ಇದ್ರು. ಕರ್ನಲ್ ಪಿ.ವಿ. ಹರಿ ಮೊನ್ನೆ ದಿನ ಒಂದು ಮಾತು ಹೇಳ್ತಾ ಇದ್ರು, ನೋಡಿ, ಪೂಜೆ ಪುನಸ್ಕಾರ ಪ್ರಾರ್ಥನೆ ಇದು ಕೇವಲ ಒಂದು ಸಮುದಾಯಕ್ಕೆ ಸೀಮಿತ ಆಗಬಾರ್ದು. ಭಾರತೀಯ ಸೇನಾಪಡೆಯಲ್ಲಿ ಎಲ್ಲಾ ಧರ್ಮದ ಎಲ್ಲಾ ಜಾತಿಯ ಯೋಧರಿದ್ದಾರೆ. ಅವ್ರು ಯಾರು ಕೂಡ ನಾನ್ ಹಿಂದೂ, ನಾನ್ ಕ್ರಿಶ್ಚಿಯನ್, ನಾನ್ ಮುಸಲ್ಮಾನ ಅಂತ ಹೇಳಿ ಭೇದ ಭಾವ ಮಾಡೋದಿಲ್ಲ. ಭಾರತೀಯರು ಅಂತ ಹೇಳಿ ದೇಶಕ್ಕಾಗಿ ಸೇವೆಯನ್ನ ಸಲ್ಲಿಸ್ತಾರೆ. ಅಂಥ ಯೋಧರಿಗೆ ಕೇವಲ ಹಿಂದೂಗಳು ಮಾತ್ರ ಪೂಜೆ ಮಾಡಬೇಕಾ? ಪೂಜೆ ಮಾಡ್ತಿರೋದು ಒಳಿತೆ,
ಆದರೆ ಭಾರತೀಯ ಸೇನೆಯ ಬಲವರ್ಧನೆಗೆ ಎಲ್ಲಾ ಧರ್ಮದವರು ಎಲ್ಲಾ ಸಮುದಾಯದವರು ಕೂಡ ಪ್ರಾರ್ಥನೆಗಳನ್ನ ಮಾಡಿಕೊಳ್ಬೇಕು ಅವರವರ ಧಾರ್ಮಿಕ ಆಚರಣೆಗೆ ಅನುಗುಣವಾಗಿ ಅನ್ನೋ ಮಾತನ್ನು ಹೇಳ್ತಿದ್ರು ಕರ್ನಲ್ ಪಿ ವಿ ಹರಿ. ಅದೊಂದು ಕಡೆ ಸರ್ಕಾರದ ಕಡೆಯಿಂದ ಕೂಡ ಆಜ್ಞೆಯನ್ನು ಹೊರಡಿಸಲಾಗಿತ್ತು. ರಾಜ್ಯ ಸರ್ಕಾರದ ಕಡೆಯಿಂದ ಮುಜರಾಯಿ ಇಲಾಖೆಯ ಅಡಿಯಲ್ಲಿ ಬರುವಂತಹ ಸಮುದಾಯಕ್ಕೆ ಶುಕ್ರವಾರದ ವಿಶೇಷ ಪ್ರಾರ್ಥನೆ ಸಂದರ್ಭದಲ್ಲಿ ಯೋಧರ ಪರವಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿ ಅಂತ ಹೇಳಿ. ನಮ್ಮ ಯೋಧರು ಎಷ್ಟು ಕಷ್ಟ ಬೀಳ್ತಿದಾರೆ ಅಂತ ಅಂದ್ರೆ ನಾವು ಕಾಶ್ಮೀರ ಗಡಿ ಭಾಗಕ್ಕೆ ಹೋದ್ರೇನೆ ಗೊತ್ತಾಗೋದು ಅವ್ರು ಎಷ್ಟು ಕಷ್ಟ ಬೀಳ್ತಾರೆ. ಯಾಕಂದ್ರೆ ನಾನು ಪ್ರತಿ ವರ್ಷ 18 ಶಕ್ತಿಪೀಠ ಯಾತ್ರೆ ಮಾಡ್ತೀನಿ. ನಮ್ಮ ಒಂದು ಶಕ್ತಿಪೀಠ ಪಾಕಿಸ್ತಾನ ಬಾರ್ಡರ್ ತೀತ್ವಾಲ್ ಅಲ್ಲಿ 2023 ರವೀಂದ್ರನಾಥ್ ಪಂಡಿತ್ ಅನ್ನೋರು ಓಪನ್ ಮಾಡಿದ್ದಾರೆ. ನಾನು ಅಲ್ಲಿ ಒಬ್ಬನೇ ಹೋಗಿದ್ದೆ. ನಾನಲ್ಲಿ ಈ ಡ್ರೆಸ್ ಅಲ್ಲಿ ಪೂಜೆ ಮಾಡೋದಕ್ಕೆ 60 ಆರ್ಮೀಸು ನನಗೆ ಸಪೋರ್ಟಿವ್ ಆಗಿದ್ರು. 60 ಆರ್ಮೀಸು ಸಪೋರ್ಟಿವ್ ಆಗಿದ್ದು ನನಗೆ ಅಲ್ಲಿ ಪೂಜೆ ಮಾಡೋದಕ್ಕೆ ಇದು ಕೊಟ್ಟಿದೆ. ಯಾಕಂದ್ರೆ ಲಾಸ್ಟ್ ಜೂನ್ ಅಲ್ಲಿ 4 ಬಾರಿ ಫೈರ್ ಆಗಿತ್ತು ಅಂದ್ಬಿಟ್ಟು ಫುಲ್ ಮುಸ್ಲಿಂ ಏರಿಯಾ ಅದು. ಆ ಮುಸ್ಲಿಂ ಏರಿಯಾದಲ್ಲಿ ನಾನು ಒಬ್ಬನೇ ಈ ತರ ಡ್ರೆಸ್ ಅಲ್ಲಿ ಇದೆ. ಆಕ್ಚುಲಿ ಈ ಪ್ರೋಗ್ರಾಮ್ ನ ಆ ಟೆಂಪಲ್ ಅಲ್ಲೇ ಮಾಡಬೇಕಾಗಿತ್ತು ಅಂತ ಒಂದು ಇದಿತ್ತು. ಈಗ ಫ್ಲೈಟ್ ಎಲ್ಲ ಕ್ಯಾನ್ಸಲ್ ಮಾಡೋದಕ್ಕೆ ನಮ್ಮ 3 ಅಪಾರ್ಟ್ಮೆಂಟ್ ಅವರು ಸೇರಿ ಯೋಧರಿಗೋಸ್ಕರ, ನಮ್ಮ ದೇಶಕ್ಕೋಸ್ಕರ ಅವ್ರಿಗೆ ಒಳ್ಳೇದಾಗ್ಲಿ, ಅವ್ರಿಗೆ ಶಕ್ತಿ ಕೊಡ್ಲಿ, ನಮ್ಮ ಯೋಧರು ಯಾರು ಸಾಯ್ ಕೂಡ್ದು ಅಂತೇಳಿ ನಾವು ಇದೊಂದು ಹೋಮ ಮಾಡ್ತಾ ಇದೀವಿ. ನಾವು ಬ್ರಿಗೇಡ್ ಮೆಡೋಸ್ ನಿವಾಸಿಗಳೆಲ್ಲ ಸೇರಿ ಯೋಧರನ್ನ ಹುರಿದುಂಬಿಸೋಸ್ಕರ ಮತ್ತೆ ನಮ್ಮ ದೇಶದ ಒಳಿತಿಗಾಗಿ, ನಮ್ಮ ಯೋಧರ ಒಳಿತಿಗಾಗಿ ಮಹಾಮೃತ್ಯುಂಜಯ ಹೋಮ ಮತ್ತೆ ಶತ್ರುಗಳ ವಿನಾಶಕ್ಕಾಗಿ ಚಂಡಿಕಾ ಹೋಮ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಕೋಪರೇಷನ್ ಇಲ್ಲಿ ಬಂದಿದ್ದು ನಮ್ಗೆ ಬಹಳ ಸಂತೋಷ ಆಗಿದೆ. ಯೋಧರು ನಿಜವಾಗಿ ನಮ್ಮನ್ನೆಲ್ಲ ಕಾಯ್ತಾ ಇದ್ದಾರೆ. ತುಂಬಾ ಟಫ್ ಸಿಚುವೇಶನ್ ಅಲ್ಲಿ ಇರುವಂತದ್ದು. ಏನ್ ಅನ್ಸುತ್ತೆ ಈ ಹೊತ್ತಿಗೆ ಅಂತ? ಅಲ್ಲ, ಇವಾಗ ನಮ್ಮ ನುಗ್ಗಿ ಹೊಡೆದಿರೋದು ನಮಗೆ ಹೆಮ್ಮೆ ಸಂಗತಿ. ನಾವು ಎಲ್ಲೋ ಒಂದ್ಸತಿ ಕಾಶ್ಮೀರದಲ್ಲಿ ಆ ಘಟನೆ ಆದಾಗ ಬಹಳ ಮನಸ್ಸಿಗೆ ನೋವಾಗಿತ್ತು. ಎಲ್ಲ ನಮಗೂ ಇನ್ಸೆಕ್ಯೂರಿಟಿ ಕಾಲಕ್ಕೆ ಶುರು ಆಗಿತ್ತು. ನಮ್ಮ ಸರ್ಕಾರ ಮತ್ತೆ ನಮ್ಮ ಮಿಲಿಟರಿ, ನಮ್ಮ ಯೋಧರು ಕೊಟ್ಟಿದ್ದ ಜವಾಬು ನಮಗೆಲ್ಲ ಒಂಥರ ಹೆಮ್ಮೆ ಅನಿಸಿದೆ, ಸೆಕ್ಯೂರ್ ಅನಿಸಿದೆ. ಅವರೆಲ್ಲ ನಮ್ಗೆ ಅಷ್ಟೆಲ್ಲ ಮಾಡ್ತಾ ಇರುವಾಗ ನಾವು ಅವ್ರಿಗೋಸ್ಕರ ಒಂದು ಪ್ರಾರ್ಥನೆ ಸೇನೆಯ ಶಕ್ತಿ ಬಲವರ್ಧನೆಗೆ ವಿಶೇಷ ಹೋಮವನ್ನ ಮಾಡಲಾಗ್ತಾ ಇದೆ. ಸುಮಾರು 3,000 ಜನರಿಂದ ವಿಶೇಷ ಹೋಮವನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ದೇಶ ಕಾಯುವ ಯೋಧರಿಗೆ ಒಳಿತಾಗಲಿ ಅಂತ ಹೇಳಿ ಪೂಜೆ ಪ್ರಾರ್ಥನೆಗಳನ್ನ ನೆರವೇರಿಸಲಾಗ್ತಾ ಇದೆ. ಪಹಲ್ಗಾಮ್ನ ದಾಳಿಯಾದ ದಿನದಿಂದಲೂ ಕೂಡ ಪಾಕಿಸ್ತಾನದ ವಿರುದ್ಧ ಭಾರತ ಹಗೆಯನ್ನ ತೀರಿಸಿಕೊಳ್ಬೇಕು, ಹಾಗೆ ಭಾರತೀಯ ಸೇನಾಪಡೆಗೆ ಈ ಕಾರ್ಯದಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಒಳಿತಾಗಬೇಕು ಅಂತ ಹೇಳಿ ಭಾರತದ ವಿವಿಧೆಡೆ, ಕೇವಲ ಕರ್ನಾಟಕ ಮಾತ್ರವಲ್ಲ, ಭಾರತದ ವಿವಿಧೆಡೆ ಪೂಜೆ ಪುನಸ್ಕಾರಗಳನ್ನ ನೆರವೇರಿಸ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ನಮ್ಮ ಜೊತೆಯಲ್ಲಿ ಪಹಲ್ಗಾಮ್ ದಾಳಿಯ ದಿನದಿಂದಲೂ ಕೂಡ ಸೇನೆಯ ಬೇರೆ ಬೇರೆ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿದ ನಿವೃತ್ತ ಯೋಧರು ರಿಪಬ್ಲಿಕನ್ನದ ಸ್ಟುಡಿಯೋದ ಜೊತೆಯಲ್ಲಿ ಅಸೋಸಿಯೇಟ್ ಇದ್ರು, ಜನರಿಗೆ ಮಾಹಿತಿಯನ್ನ ನೀಡ್ತಾ ಇದ್ರು. ಕರ್ನಲ್ ಪಿ ವಿ ಹರಿ ಮೊನ್ನೆ ದಿನ ಒಂದು ಮಾತು ಹೇಳ್ತಾ ಇದ್ರು, ನೋಡಿ, ಪೂಜೆ ಪುನಸ್ಕಾರ ಪ್ರಾರ್ಥನೆ ಇದು ಕೇವಲ ಒಂದು ಸಮುದಾಯಕ್ಕೆ ಸೀಮಿತ ಆಗಬಾರ್ದು. ಭಾರತೀಯ ಸೇನಾಪಡೆಯಲ್ಲಿ ಎಲ್ಲಾ ಧರ್ಮದ ಎಲ್ಲಾ ಜಾತಿಯ ಯೋಧರಿದ್ದಾರೆ. ಅವ್ರು ಯಾರು ಕೂಡ ನಾನ್ ಹಿಂದೂ, ನಾನ್ ಕ್ರಿಶ್ಚಿಯನ್, ನಾನ್ ಮುಸಲ್ಮಾನ ಅಂತ ಹೇಳಿ ಭೇದ ಭಾವ ಮಾಡೋದಿಲ್ಲ. ಭಾರತೀಯರು ಅಂತ ಹೇಳಿ ದೇಶಕ್ಕಾಗಿ ಸೇವೆಯನ್ನ ಸಲ್ಲಿಸ್ತಾರೆ. ಅಂಥ ಯೋಧರಿಗೆ ಕೇವಲ ಹಿಂದೂಗಳು ಮಾತ್ರ ಪೂಜೆ ಮಾಡಬೇಕಾ? ಪೂಜೆ ಮಾಡ್ತಿರೋದು ಒಳಿತೆ. ಆದರೆ ಭಾರತೀಯ ಸೇನೆಯ ಬಲವರ್ಧನೆಗೆ ಎಲ್ಲಾ ಧರ್ಮದವರು ಎಲ್ಲಾ ಸಮುದಾಯದವರು ಕೂಡ ಪ್ರಾರ್ಥನೆಗಳನ್ನ ಮಾಡಿಕೊಳ್ಬೇಕು ಅವರವರ ಧಾರ್ಮಿಕ ಆಚರಣೆಗೆ ಅನುಗುಣವಾಗಿ ಅನ್ನೋ ಮಾತನ್ನು ಹೇಳ್ತಿದ್ರು ಕರ್ನಲ್ ಪಿ ವಿ ಹರಿ. ಅದೊಂದು ಕಡೆ ಸರ್ಕಾರದ ಕಡೆಯಿಂದ ಕೂಡ ಆಜ್ಞೆಯನ್ನು ಹೊರಡಿಸಲಾಗಿತ್ತು. ರಾಜ್ಯ ಸರ್ಕಾರದ ಕಡೆಯಿಂದ ಮುಜರಾಯಿ ಇಲಾಖೆಯ ಅಡಿಯಲ್ಲಿ ಬರುವಂತಹ ಸಮುದಾಯಕ್ಕೆ ಶುಕ್ರವಾರದ ವಿಶೇಷ ಪ್ರಾರ್ಥನೆ ಸಂದರ್ಭದಲ್ಲಿ ಯೋಧರ ಪರವಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿ ಅಂತ ಹೇಳಿ. ನಮ್ಮ ಯೋಧರು ಎಷ್ಟು ಕಷ್ಟ ಬೀಳ್ತಿದಾರೆ ಅಂತ ಅಂದ್ರೆ ನಾವು ಕಾಶ್ಮೀರ ಗಡಿ ಭಾಗಕ್ಕೆ ಹೋದ್ರೇನೆ ಗೊತ್ತಾಗೋದು ಅವ್ರು ಎಷ್ಟು ಕಷ್ಟ ಬೀಳ್ತಾರೆ. ಯಾಕಂದ್ರೆ ನಾನು ಪ್ರತಿ ವರ್ಷ 18 ಶಕ್ತಿಪೀಠ ಯಾತ್ರೆ ಮಾಡ್ತೀನಿ. ನಮ್ಮ ಒಂದು ಶಕ್ತಿಪೀಠ ಪಾಕಿಸ್ತಾನ ಬಾರ್ಡರ್ ತೀತ್ವಾಲ್ ಅಲ್ಲಿ 2023 ರವೀಂದ್ರನಾಥ್ ಪಂಡಿತ್ ಅನ್ನೋರು ಓಪನ್ ಮಾಡಿದ್ದಾರೆ. ನಾನು ಅಲ್ಲಿ ಒಬ್ಬನೇ ಹೋಗಿದ್ದೆ. ನಾನಲ್ಲಿ ಈ ಡ್ರೆಸ್ ಅಲ್ಲಿ ಪೂಜೆ ಮಾಡೋದಕ್ಕೆ 60 ಆರ್ಮೀಸು ನನಗೆ ಸಪೋರ್ಟಿವ್ ಆಗಿದ್ರು. 60 ಆರ್ಮೀಸು ಸಪೋರ್ಟಿವ್ ಆಗಿದ್ದು ನನಗೆ ಅಲ್ಲಿ ಪೂಜೆ ಮಾಡೋದಕ್ಕೆ ಇದು ಕೊಟ್ಟಿದೆ. ಯಾಕಂದ್ರೆ ಲಾಸ್ಟ್ ಜೂನ್ ಅಲ್ಲಿ 4 ಬಾರಿ ಫೈರ್ ಆಗಿತ್ತು ಅಂದ್ಬಿಟ್ಟು ಫುಲ್ ಮುಸ್ಲಿಂ ಏರಿಯಾ ಅದು. ಆ ಮುಸ್ಲಿಂ ಏರಿಯಾದಲ್ಲಿ ನಾನು ಒಬ್ಬನೇ ಈ ತರ ಡ್ರೆಸ್ ಅಲ್ಲಿ ಇದೆ. ಆಕ್ಚುಲಿ ಈ ಪ್ರೋಗ್ರಾಮ್ ನ ಆ ಟೆಂಪಲ್ ಅಲ್ಲೇ ಮಾಡಬೇಕಾಗಿತ್ತು ಅಂತ ಒಂದು ಇದಿತ್ತು. ಈಗ ಫ್ಲೈಟ್ ಎಲ್ಲ ಕ್ಯಾನ್ಸಲ್ ಮಾಡೋದಕ್ಕೆ ನಮ್ಮ 3 ಅಪಾರ್ಟ್ಮೆಂಟ್ ಅವರು ಸೇರಿ
ಯೋಧರಿಗೋಸ್ಕರ, ನಮ್ಮ ದೇಶಕ್ಕೋಸ್ಕರ ಅವ್ರಿಗೆ ಒಳ್ಳೇದಾಗ್ಲಿ, ಅವ್ರಿಗೆ ಶಕ್ತಿ ಕೊಡ್ಲಿ, ನಮ್ಮ ಯೋಧರು ಯಾರು ಸಾಯ್ ಕೂಡ್ದು ಅಂತೇಳಿ ನಾವು ಇದೊಂದು ಹೋಮ ಮಾಡ್ತಾ ಇದೀವಿ. ನಾವು ಬ್ರಿಗೇಡ್ ಮೆಡೋಸ್ ನಿವಾಸಿಗಳೆಲ್ಲ ಸೇರಿ ಯೋಧರನ್ನ ಹುರಿದುಂಬಿಸ್ಕೋಸ್ಕರ ಮತ್ತೆ ನಮ್ಮ ದೇಶದ ಒಳಿತಿಗಾಗಿ, ನಮ್ಮ ಯೋಧರ ಒಳಿತಿಗಾಗಿ ಮಹಾಮೃತ್ಯುಂಜಯ ಹೋಮ ಮತ್ತೆ ಶತ್ರುಗಳ ವಿನಾಶಕ್ಕಾಗಿ ಚಂಡಿಕಾ ಹೋಮ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಕೋಪರೇಷನ್, ನೀವು ಇಲ್ಲಿ ಬಂದಿದ್ದು ನಮ್ಗೆ ಬಹಳ ಸಂತೋಷ ಆಗಿದೆ. ಯೋಧರು ನಿಜವಾಗಿ ನಮ್ಮನ್ನೆಲ್ಲ ಕಾಯ್ತಾ ಇದ್ದಾರೆ, ತುಂಬಾ ಟಫ್ ಸಿಚುವೇಶನ್ ಅಲ್ಲಿ ಇರುವಂತದ್ದು. ಏನ್ ಅನ್ಸುತ್ತೆ ಈ ಹೊತ್ತಿಗೆ ಅಂತ? ಅಲ್ಲ, ಇವಾಗ ನಮ್ಮ ನುಗ್ಗಿ ಹೊಡೆದಿರೋದು ನಮಗೆ ಹೆಮ್ಮೆ ಸಂಗತಿ. ನಾವು ಎಲ್ಲೋ ಒಂದ್ಸತಿ ಕಾಶ್ಮೀರದಲ್ಲಿ ಆ ಘಟನೆ ಆದಾಗ ಬಹಳ ಮನಸ್ಸಿಗೆ ನೋವಾಗಿತ್ತು. ಎಲ್ಲ ನಮಗೂ ಇನ್ಸೆಕ್ಯೂರಿಟಿ ಕಾಲಕ್ಕೆ ಶುರು ಆಗಿತ್ತು. ನಮ್ಮ ಸರ್ಕಾರ ಮತ್ತೆ ನಮ್ಮ ಮಿಲಿಟರಿ, ನಮ್ಮ ಯೋಧರು ಕೊಟ್ಟಿದ್ದ ಜವಾಬು ನಮಗೆಲ್ಲ ಒಂಥರ ಹೆಮ್ಮೆ ಅನಿಸಿದೆ, ಸೆಕ್ಯೂರ್ ಅನಿಸಿದೆ. ಅವರೆಲ್ಲ ನಮ್ಗೆ ಅಷ್ಟೆಲ್ಲ ಮಾಡ್ತಾ ಇರುವಾಗ ನಾವು ಅವ್ರಿಗೋಸ್ಕರ ಒಂದು ಪ್ರಾರ್ಥನೆ